ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಕೇಳಿಸ್ತಾ ಇದೆ ಅಲ್ವಾ? ಕೇಳ್ತಾ ಇದೆ. ಭಗವದ್ಗೀತೆಯ 16ನೇ ಶ್ಲೋಕ. Not audible, sir. ಕೇಳಿಸ್ತಾ ಇಲ್ಲವಾ? ಇವಾಗ ಕೇಳಿಸ್ತಾ ಇದೆ? ಹೌದು. ಕೇಳಿಸ್ತಾ ಇದೆಯಾ? ಸರಿ ಸರಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ನೋಡಿದ್ದೀವಿ. ಅಂದ್ರೆ ಅಸತ್ತಿನಿಂದ, ಅಂದ್ರೆ ಅರ್ಜುನನ ಪ್ರಶ್ನೆ ಏನಾಗಿತ್ತು ಅಂದ್ರೆ ಭೀಷ್ಮ ದ್ರೋಣಾದಿಗಳು ನಾಶವನ್ನ ಹೊಂದುತ್ತಾರೆ ಅಂತ ನಾವು ನೋಡ್ತಾ ಇರೋದು. ಅದೇ ಅರ್ಜುನನ ದುಃಖಕ್ಕೆ ಕಾರಣ. ಆದರೆ ಸ್ವರೂಪತಃ ಜೀವನಿಗೆ ಏನಿಲ್ಲ, ನಾಶ ಇಲ್ಲ, ಜೀವ ನಿತ್ಯ. ಯಾಕೆ? ಪರಮಾತ್ಮ ಬಿಂಬನಾಗಿ ಇರುವುದರಿಂದ ಜೀವ ನಿತ್ಯ ಆಗಿದ್ದಾನೆ. ಅದರಿಂದ ಜೀವನ ಸ್ವರೂಪಕ್ಕೆ ನಾಶ ಇಲ್ಲ ಅಂತ ಒಂದು ಕಾರಣ ಕೃಷ್ಣ ಹೇಳಿದ್ದು ನೋಡಿದ್ದೀವಿ. ಅದಾದ ಮೇಲೆ ದೇಹದಿಂದಲೂ ಕೂಡ ಅದು ಏನಾಗ್ತದೆ, ಅದು ಅನಿತ್ಯ. ಅದು ದೇಹ ಅನಿತ್ಯ. ಅದರಿಂದ ಹೇಗೆ ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ಯೌವನಾವಸ್ಥೆ, ಜರಾವಸ್ಥೆ ಹಾಗೆ ಅಂತ ಬರುತ್ತದೋ, ದೇಹದಲ್ಲಿ ಬದಲಾವಣೆ ಆಗ್ತದೋ, ಅದೇ ರೀತಿಯಾಗಿ ಒಂದು ದೇಹ ಬಿಟ್ಟ ಮೇಲೂ ಕೂಡ ಮತ್ತೊಂದು ದೇಹ ಬಂದೇ ಬರುತ್ತದೆ. ಯಾಕೆ? ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳಿಗೆ ಬೇಕಾಗಿರುವಷ್ಟು ಕರ್ಮವನ್ನ ಜೀವರು ಸಂಪಾದನೆ ಮಾಡ್ತಾರೆ. ನಾವು ಸಂಪಾದನೆ ಮಾಡಿ ಇಟ್ಕೋತೀವಿ. ಅದರಿಂದ ನಮಗೆ ನಮ್ಮ ಕರ್ಮದ ಬಂದ ಅದು ಬೆಟ್ಟದಂತ ಪಾಪ ಅಂತ ಹೇಳ್ತಾರೆ ನೋಡಿ ದಾಸರು. ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು. ಅಷ್ಟು ಪಾಪಗಳು ಪುಣ್ಯಗಳು ಇದೆ, ಪಾಪಗಳು ಇದೆ. ಅದನ್ನ ಇಟ್ಟುಕೊಂಡು ನಮಗೆ ಮುಂದಿನ ಶರೀರ ಬಂದೇ ಬರುತ್ತದೆ. ಅದರಿಂದ ಶರೀರ ಬರೋದಿಲ್ಲ ಅಂತ ಇಲ್ಲವೇ ಇಲ್ಲ. ಅದರಿಂದ ಶರೀರ ನಾಶ ಆಯಿತು ಎಂದು ಕೂಡ ನೀನು ದುಃಖ ಪಡಬೇಕಾಗಿಲ್ಲ. ಯಾಕೆ? ಒಂದು ದೇಹ ಹೋದ ಮೇಲೆ ಬಂದೇ ಬರುತ್ತದೆ. ತನ್ನಿಮಿತ್ತವಾಗಿಯೂ ಕೂಡ ನೀನು ದುಃಖ ಪಡತಕ್ಕದ್ದು ಯೋಗ್ಯವಲ್ಲ ಅಂತ ಕೃಷ್ಣನ ಉತ್ತರ. ಇದರ ಮೇಲೆ ಪ್ರಶ್ನೆ, ಹೌದು, ಈ ಜನ್ಮದಲ್ಲಿ ನಾನು ಅವರನ್ನ ನೋಡುವುದು, ಮುಟ್ಟುವುದು, ಇಂದ್ರಿಯಗಳ ಮೂಲಕ ನಮಗೆ ಒಂದು ಸುಖ ಸಿಗ್ತದೆ. ಅವರ ಜೊತೆಗೆ ಸಂಭಾಷಣೆ ಮಾಡಿದರೆ, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೆ ನಮಗೆ ಆನಂದ ಆಗ್ತದಲ್ಲ. ಅವರನ್ನ ಸಂಹಾರ ಮಾಡಿಬಿಟ್ರೆ ಆ ಆನಂದ ಎಲ್ಲ ಹೊಟ್ಟೋಗ್ತದೆ. ಅದರಿಂದ ದುಃಖ ಬರುತ್ತದಲ್ಲ ಹಾಗೆ ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ, ಅದೆಲ್ಲವೂ ಕೂಡ ಏನು ವಿಷಯ ಸಂಬಂಧದಿಂದ ಬರತಕ್ಕದ್ದು ಅಂತ ಹೇಳಿದ್ವಿ, ಅದೆಲ್ಲವೂ ಕೂಡ ಎಂಥದ್ದು? ಅನಿತ್ಯವಾದದ್ದು ಅಂತ ಕೃಷ್ಣ ಹಿಂದೆ ಹೇಳಿದ್ದು. ಹಿಂದೆ ಅನಿತ್ಯವಾದದ್ದು. ಅದರಿಂದ ನೀನು ಯುದ್ಧ ಮಾಡದೇ ಇದ್ರು, ನೀ ಅವ್ರನ್ನ ಸಾಯಿಸೇ ಇದ್ರು ಕೂಡ ಒಂದಲ್ಲ ಒಂದಿನ ಅವರು ಹೋಗುವವರೇ. ಅದರಿಂದ ಕೃಷ್ಣ ಹೇಳಿದ್ದು, ಹೇಗೆ ದೇಹ ಬಿಟ್ಟವರನ್ನು ಕುರಿತು ದುಃಖ ಪಡೋದಿಲ್ಲವೋ
ಸಮೀಪದಲ್ಲಿ ಮರಣವನ್ನ ಹೊಂದಲಿಕ್ಕೆ ಇರುವವರನ್ನು ಕುರಿತು ಕೂಡ ನಾವು ದುಃಖ ಪಡಬಾರದು. ಅದರಿಂದ ದುಃಖ ಪಡೋದಕ್ಕೆ ಕಾರಣವೇ ಇಲ್ಲ. ನೀ ಯಾಕೆ ದುಃಖ ಪಡ್ತಾ ಇದ್ದಿ ಹಾಗೆ ಅಂತ ಅರ್ಜುನನಿಗೆ ಮತ್ತೆ ಪ್ರಶ್ನೆ ವಾಪಸ್ ಬಂತು. ಇನ್ನು ಹೇಳ್ತಾನೆ, ಹೌದು ಹೌದು ಕೃಷ್ಣ, ನಾನು ಹೇಳಿದ್ದು ಸರಿ. ಆದ್ರೆ ಮುಂದೆ ಜನ್ಮ ಬಂದೇ ಬರುತ್ತದೆ. ಹೌದು, ದೇಹ ಬಿಟ್ಟ ಮೇಲೆ ಮುಂದಿನ ಜನ್ಮ ಬರುತ್ತದೆ. ಮತ್ತು ಇಂದ್ರಿಯಗಳು ಮೂಲಕ ಪಡೆಯತಕ್ಕ ಭೋಗಗಳು ಎಲ್ಲವೂ ಕೂಡ ಅನಿತ್ಯ, ಲಾಂಗ್ ಲಾಸ್ಟ್ ಯಾವುದು ಇರೋದಿಲ್ಲ. ಎಲ್ಲರೂ ಒಂದಿನ ಹೋಗ್ಲೇಬೇಕು. ಅದರಿಂದ ನೀ ಅವರನ್ನು ಕುರಿತು ದುಃಖ ಪಡಬಾರದು ಅಂತ ಹೇಳೋದು ಸರಿನೇ. ಆದ್ರೂ ಕೂಡ ಮುಂದೆ ಅವರು ಯಾವ ಜನ್ಮ ಪಡೀತಾರೆ ಅದು ನಮಗೆ ಗೊತ್ತಾಗೋದಿಲ್ಲಲ್ಲ. ಮುಂದೆ ಯಾವ್ದೋ ಜನ್ಮ ಪಡೀಬಹುದು. ಅದರಿಂದ ಸುಮ್ಮನೆ ಚೆನ್ನಾಗಿದ್ದಾರೆ, ಮನುಷ್ಯ ದೇಹದಲ್ಲಿ ಇದ್ದಾರೆ, ಅವ್ರನ್ನ ಯಾಕೆ ಸಂಹಾರ ಮಾಡ್ಬೇಕು, ಅವ್ರಿಗೆ ಯಾಕೊಂದು ದುಃಖ ಕೊಟ್ಟಂತೆ ಆಗ್ತದಲ್ಲ. ಅವ್ರು ದುಃಖ ಪಡ್ತಾರಲ್ಲ ಅಂತ ನಮಗೂ ದುಃಖ ಆಗ್ತದಲ್ಲ. ಅದರಿಂದ ನಾನು ದುಃಖ ಪಡ್ತಾ ಇದ್ದೀನಿ, ಯುದ್ಧ ಮಾಡೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತು ಅನಯೋಹ ತತ್ವದರ್ಶಿ. ಅಂದ್ರೆ ಒಳ್ಳೇದು ಮಾಡಿ ಕೆಟ್ಟದು ಅಂತ ಆಗೋದಿಲ್ಲ. ಭೀಷ್ಮ ದ್ರೋಣಾದಿಗಳು ಜೀವನ ಪೂರ್ತಿ ಏನ್ ಮಾಡಿಕೊಂಡು ಬಂದಿದ್ದಾರೆ, ಒಳ್ಳೇದೇ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವರಿಗೆ ಕೆಟ್ಟ ಜನ್ಮ ಕೆಟ್ಟದಾಗೋದಿಲ್ಲ, ಕೆಟ್ಟ ಜನ್ಮ ಬರೋದಿಲ್ಲ. ಅದೇ ತರ ಕೆಟ್ಟದು ಮಾಡಿದವರಿಗೆ ಒಳ್ಳೇದು ಆಗೋದೇ ಇಲ್ಲ. ದುರ್ಯೋಧನಾದಿಗಳು ಇಡೀ ಜನ್ಮ ಪೂರ್ತಿ ಕೆಟ್ಟದೇ ಮಾಡಿದ್ದಾರೆ, ಅದರಿಂದ ಅವರಿಗೆ ಒಳ್ಳೇದೇ ಆಗೋದಿಲ್ಲ. ಈ ಎರಡನ್ನು ಕೂಡ ತತ್ವದರ್ಶಿ ಬಿಹಿ, ತತ್ವಜ್ಞಾನಿಗಳಿಂದ ಅಂದ್ರೆ ಜ್ಞಾನವನ್ನ ಸರಿಯಾಗಿ ಅರಿತವರಿಂದ ನಾವು ತಿಳ್ಕೊಂಡಿದ್ದೀವಿ. ಅದರಿಂದ ಅರ್ಜುನ, ನೀನು ಅವರನ್ನು ಕುರಿತಾಗಿ ನೀನು ದುಃಖ ಪಡಬೇಕಾಗಿಲ್ಲ. ಯಾಕಂದ್ರೆ ಅವರು ಜೀವನ ಪೂರ್ತಿ ಒಳ್ಳೇದನ್ನೇ ಮಾಡಿದ್ದಾರೆ. ಅವರವ್ರು ಮಾಡಿದ್ದನ್ನ ಅವರವರ ಮುಂದೆ ಶರೀರದಲ್ಲಿ ಪಡ್ಕೋತಾರೆ ಅವರು. ಅದರಿಂದ ನೀನು ದುಃಖ ಪಡಬೇಕಾಗಿಲ್ಲ ಅಂತ ಒಟ್ಟು ವಿಚಾರ. ಅವಿನಾಶಂ ತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹಸಿ. ಹಾಗೆ ಈ ಜೀವ ಏನಾಗಿ ಬಿಟ್ಟಿದ್ದಾನೆ, ಅವನು ನಾಶ ಇಲ್ಲದವ ಆಗಿಬಿಟ್ಟಿದ್ದಾನೆ. ಜೀವನಿಗೆ ನಾಶ ಇಲ್ಲ ಅಂತ ತಿಳಿ. ಅದೇ ತರ ಜೀವನ ಸ್ವಭಾವಕ್ಕೂ ಕೂಡ ನಾಶ ಇಲ್ಲ ಅಂತ ತಿಳಿ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ. ಆ ಪರಮಾತ್ಮ ಏನಾಗಿದ್ದಾನೆ, ನಾಶ ಇಲ್ಲದವನಾಗಿದ್ದಾನೆ. ಪರಮಾತ್ಮನೂ ನಾಶ ಇಲ್ಲ, ಪರಮಾತ್ಮ ನಾಶ ಇಲ್ಲ. ಅದರಿಂದ ಅವನಿಗೆ ಬಿಂಬನಾಗಿ ಇರುವ ಜೀವನಿಗೂ ಕೂಡ ಏನಿಲ್ಲ, ನಾಶ ಇಲ್ಲ. ಈಗ ನೋಡಿ, ಕನ್ನಡಿ ಮುಂದೆ ನಾವು ನಿಂತ್ಕೋತೀವಿ, ನಾವು ಎಷ್ಟೊತ್ತು ನಿಂತಿರ್ತೀವೋ ಪ್ರತಿಬಿಂಬ ಕಾಣುತ್ತದೆ ಕನ್ನಡಿಯಲ್ಲಿ. ಅದೇ ತರ ಪರಮಾತ್ಮ ನಮಗೆ ಬಿಂಬನಾಗಿದ್ದಾನೆ. ಎಷ್ಟು ದಿವಸ ಇರ್ತಾನೆ ಹಾಗೆಂತ ಕೇಳಬೇಡಿ, ಎಷ್ಟು ಜನ್ಮಗಳಲ್ಲಿ ಇರ್ತಾನೆ ಕೇಳಬೇಡಿ, ಯಾವಾಗಲೂ ಇದ್ದೇ ಇರ್ತಾನೆ. ಅದರಿಂದ ಪ್ರತಿಬಿಂಬವು ಕೂಡ ಯಾವಾಗಲೂ ಇದ್ದೇ ಇರ್ತದೆ. ಮತ್ತು ಪರಮಾತ್ಮ ಏನಾಗಿದ್ದಾನೆ, ಸರ್ವಮಿದಂ ತತಂ, ಎಲ್ಲದರಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ. ಎಲ್ಲದರಲ್ಲೂ ಕೂಡ, ಎಲ್ಲಾ ಜೀವರಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ. ಅದರಿಂದ ನನ್ನಲ್ಲಿ ಇದ್ದಾನೆ ನಿನ್ನಲ್ಲಿ ಇಲ್ಲ ಆ ಪ್ರಶ್ನೆನೇ ಬರೋದಿಲ್ಲ. ಒಳ್ಳೆ ಜೀವ ಆಗಲಿ ಕೆಟ್ಟ ಜೀವ ಆಗಲಿ ಎಲ್ಲರಲ್ಲೂ ಕೂಡ ಪರಮಾತ್ಮ ಬಿಂಬನಾಗಿ ವ್ಯಾಪ್ತನಾಗಿ ಸದಾ ಸರ್ವ ಕಾಲದಲ್ಲೂ ಇದ್ದಾನೆ. ಒಂದು ಕ್ಷಣವನ್ನು ಕೂಡ ಜೀವನನ್ನ ಬಿಟ್ಟು ಹೋಗೋದಿಲ್ಲ. ಅವನೆಲ್ಲೇ ಇರಲಿ, ನರಕದಲ್ಲಿ ಇರಲಿ, ಸ್ವರ್ಗದಲ್ಲಿ ಇರಲಿ, ಭೂಮಿಯಲ್ಲಿ ಇರಲಿ, ಮೋಕ್ಷವನ್ನ ಪಡೆದಿರಲಿ, ಎಲ್ಲೇ ಇದ್ರೂ ಕೂಡ ಪರಮಾತ್ಮ ಬಿಂಬನಾಗಿ ಇದ್ದೇ ಇರ್ತಾನೆ. ಅದರಿಂದ ಜೀವ ನಿತ್ಯವಾಗಿ ಇರ್ತಾನೆ. ಅದಕ್ಕೆ ಹೇಳಿಕೊಡ್ತೀವಿ, ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಅಂತಹ ಪರಮಾತ್ಮನಿಗೆ ನಾಶವನ್ನ ಉಂಟು ಮಾಡೋದಕ್ಕೆ ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಯಾಕೆ, ಅವನು ಎಂತವನಾಗಿದ್ದಾನೆ, ಅವ್ಯಯ. ವ್ಯಯ ಅಂದ್ರೆ ಬದಲಾವಣೆ, ಶಬ್ದದಲ್ಲಿ ನೋಡ್ತೀವಿ ನಾವು, ಅವ್ಯಯ. ಹಾಗೆ ದೇವರು ಏನಾಗಿದ್ದಾನೆ, ಅವ್ಯಯನಾಗಿ, ವ್ಯಯ ಇಲ್ಲ. ಅಂದ್ರೆ ದೇವರಿಗೆ ವಿಕಾರ ನಾಶ ಎನ್ನುವುದು ಇಲ್ಲವೇ ಇಲ್ಲ. ಅಂತವನಿಗೆ ಯಾರು ತಾನೇ ವಿನಾಶ ಅಂದ್ರೆ ಸಂಪೂರ್ಣ ನಾಶ, ವ್ಯಯ ಅಂದ್ರೆ ಬದಲಾವಣೆ ಇಲ್ಲ. ವಿನಾಶಂ ಅವ್ಯಯಂ ಎರಡು ಹೇಳಿದ್ದಾರೆ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹಸಿ, ಯಾರು ಮಾಡ್ಲಿಕ್ಕೆ ಸಮರ್ಥರಲ್ಲ ಅಂತ ಅದರ ಅಭಿಪ್ರಾಯ. ಅದರಿಂದ ದೇಹನ ಪರಮಾತ್ಮ ನಾಶ ಆಗುತ್ತಾನೆ ಅಂತ ತಿಳಿಬೇಡಿ, ಜೀವನಾಶ ಆಗುತ್ತೆ ಅಂತನೂ ಕೂಡ ತಿಳಿಬೇಡಿ.
ಇನ್ನು ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಕೇಳ್ತಾ ಇದಲ್ವಾ? ಹಾ ಕೇಳ್ತಾ ಇದೆ. ಹ. ಹೇಳ. ಇಮೇ ದೇಹಾಃ ಅಂತವಂತಹ, ಈ ದೇಹ ನಾವು ಕಾಣತಕ್ಕ ಈ ಶರೀರ ಏನಾಗಿದೆ? ಅಂತವಂತ ಅಂದ್ರೆ ಅಂತವುಳ್ಳದ್ದಾಗಿದೆ. ಒಂದಲ್ಲ ಒಂದಿನ ಈ ದೇಹ ಹೋಗಿ ಹೋಗ್ತದೆ. ನಿತ್ಯಸ್ಯೋಕ್ತಾ ಶರೀರಿನಃ, ಈ ಶರೀರದಲ್ಲಿ ಇರತಕ್ಕ ಆ ಪರಮಾತ್ಮ ಅವನೇನಾಗಿದ್ದಾನೆ? ನಿತ್ಯನಾಗಿದ್ದಾನೆ. ಶರೀರ ನಾಶವಾಗ್ತದೆ. ಶರೀರದ ಒಳಗೆ ಇರುವ ಜೀವ, ಜೀವನ ಒಳಗೆ ಇರುವ ಪರಮಾತ್ಮ ಅವನು ನಿತ್ಯನಾಗಿದ್ದಾನೆ. ಅನಾಶಿನಃ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅದರಿಂದ ನೀ ಯಾವ ಕಾರಣಕ್ಕೂ ಕೂಡ ಇವೆಲ್ಲ ನಾಶ ಆಗ್ತದೆ. ದೇಹ ಅದು ಹೇಗಿದ್ರು ನಾಶ ಹೊಂದೋದೆ. ನೀ ಯುದ್ಧ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಇವತ್ತಿಲ್ಲ ನಾಳೆ ಹೋಗೇ ಹೋಗ್ತದೆ. ಮತ್ತು ಜೀವ ಯಾರಿಂದಲೂ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನು ಕೂಡ ಯಾರಿಂದಲೂ ಕೂಡ ಸಾಯೋದಿಲ್ಲ. ಅದರಿಂದ ಅವರ ಕುರಿತಾದ ಜೀವ ಪರಮಾತ್ಮನ ಕುರಿತಾದ ದುಃಖವೂ ಕೂಡ ನಿನಗೆ ಬೇಡ, ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಅದರಿಂದ ನೀನು ಯುದ್ಧಸ್ವ, ಜೀವ ನಾಶ ಆಗುತ್ತಾರೆ, ಭೀಷ್ಮ ದ್ರೋಣಾದಿಗಳು ನಾಶ ಆಗುತ್ತಾರೆ ಎಂಬ ಕಾರಣವನ್ನು ತೋರಿಸಿ ಯುದ್ಧದಿಂದ ಹಿಂದೆ ಇಟ್ಟು ಹಾಕಬೇಡ. ಧೈರ್ಯವಾಗಿ ನೀನು ಯುದ್ಧವನ್ನ ಮಾಡು. ಹಾಗೆ ಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ಬಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಈ ವಿಚಾರವನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.